ಹೊಡಿಬೇಡ ನಾನು ತಮಿಳುನಾಡು ನೀ ಯಾಕೆ ಬಂದಿಲ್ಲಿಗೆ ನಾನು ಸ್ವಾಮಿ ನೋಡಿ ನೀಗ ಸ್ವಾಮಿ ನೋಡಿ ನೋಡಿ ತಲೆ ಕೆಟ್ಟೋಗ್ಬಿಡ್ತ ನನಗ ಇಲ್ಲ ನಿನ್ನ ಪತ್ರ ಕಟ್ಟೋನು ಎನ್ನ ಶಿಷ್ಯ ಏನ್ ಶಿಷ್ಯ ನನ್ನ ಶಿಷ್ಯ ಏನ ಕಳ್ಳ ಸ್ವಾಮಿ ನಿನ್ ಶಿಷ್ಯನ ನನ್ನ ಶಿಷ್ಯ ಅವನು ಓಡಿ ಹೋದ ಅಲ್ಲ ಅವ ಬಂದು ಪತ್ರ ಕದ್ಕೊಂಡೋಗ್ಯಾನ ನೀ ಏನ್ ನನ್ನ ತಗೊಂಡ್ ಹೋಗ್ಬೇಕು ಇಲ್ಲ ನಿನ್ನ ಪತ್ರ ಹುಡುಕಿ ಕೊಡಾಕ ಬಂದಿನಿ ನಿನ್ನ ಪತ್ರ ಹುಡುಕಿ ಕೊಡಾಕ ಬಂದಿನಿ ನನ್ ಗಂಡಲ್ಲಿ ನಿಮ್ ಗಂಡ ಆ ಕಳ್ಳ ಸ್ವಾಮಿನ ಹುಡ್ಕೊಂಡು ಹೋಗಿದ್ದಾನೆ ನನ್ನ ಕಳಿಸಿದ್ದಾನೆ ಆ ಸ್ವಾಮಿ ಎಲ್ಲೋದ ಆ ಸ್ವಾಮಿ ಓಡಿ ಹೋದ ಅವನ ನಿನ್ನ ಗಂಡ ಹುಡ್ಕೊಂಡು ಹೋದ ನಿನ್ನ ಅತ್ತ ಕಳಿಸಿದ ನನ್ನ ತೆಗೆದಕ್ ಬಂದೆ ಪತ್ರ ಹುಡುಕಿ ಕೊಡಕ್ಕೆ ಪತ್ರ ಹಾ ನಾನು ತಮಿಳುನಾಡು ಸ್ವಾಮೀಜಿ ಏನಕ್ಕೆ ಕನ್ನಡ ಸ್ವಲ್ಪ ಬರುತ್ತೆ ಯೋ ನನಗ್ ತಮಿಳು ಗಿಮಿಳು ಎಲ್ಲ ತಿಳಿಯಂಗಿಲ್ಲ ಮಾತಾಡ್ತಿದ್ರ ಕನ್ನಡದಾಗ ಮಾತಾಡ ಇಲ್ಲ ಅಂದ್ರೆ ಸುಮ್ ಹೋಗ್ಬಿಡತ್ತಾಗ ಮೊದ್ಲ ತಲಿ ಕೆಟ್ಟೈತಿ ನಿಮ್ ಸ್ವಾಮಿಯಿಂದಾಗ ನನಗ ಆಯ್ತಾಯ್ತು ಕನ್ನಡದಾಗ ಹೇಳ್ತೀನಿ ಆ ಸ್ವಾಮೀಜಿ ಓಡಿ ಹೋದ ನಿನ್ನ ಪತ್ರ ಎಲ್ಲೂ ಹೋಗಿಲ್ಲ ಪತ್ರ ಐತೆ ನಿನ್ನ ಗಂಡ ಪಾಪ ಭಾರಿ ಒಳ್ಳೆಯ ಮನುಷ್ಯ ನಿನ್ನ ಗಂಡ ಭಾರಿ ಒಳ್ಳೆಯ ಮನುಷ್ಯ ನಿನ್ನ ಗಂಡ ಪಾಪ ನೀನು ಹೇಳಿದ ತಕ್ಷಣ ಓಡಿ ಬಂದು ನನ್ನ ಹೆಂಡತಿ ಆಜ್ಞೆಯನ್ನು ನಾನು ಪಾಲಿಸಬೇಕು ಮಾಡ್ತೀನಿ ಎಂದ ನಿನ್ನ ಗಂಡ ಭಾರಿ ಒಳ್ಳೆಯವ ಅಲ್ಲ ನನ್ ಗಂಡ ಅಷ್ಟು ಒಳ್ಳೆ ಹೋದನ ಅಂತ ನೀ ಯಾಕೆ ಇಷ್ಟ ಅವ್ನ ಪರವಾಗಿ ಮಾತಾಡಕತ್ತಿ ಅಲ್ಲ ಅದು ಅವನು ಬಂದು ನನ್ನ ಬಳಿ ಹೇಳಿದ ನನ್ ಗಂಡ ಬಾಳ್ ಒಳ್ಳೆ ಹೋದ ಅಂತ ತೋರಿಸ್ಲೇನ ಅವನ್ನ ಯಾಕೆ ಒಳ್ಳೆಯವನು ಅಂತ ಹೇಳ್ತೇನೆ ಈಗ ಗೊತ್ತಾಗುತ್ತಡಿ ಒಳ್ಳೆಯವನ ಕೆಟ್ಟವನ ಅಂತ ಹೇಳಿ ಗೊತ್ತಾಗೋಯ್ತೆ ನಿಂಗೆ ಗೊತ್ತಾಗ್ಲಾರ್ದ ಇರ್ತೈತೆ ನನಗ ನೋಡು ನಾ ಎಲ್ಲಾ ಕಡೆ ಹುಡುಕಿದ್ನಿ ಆ ಸ್ವಾಮಿ ಎಲ್ಲೂ ಸಿಗಲ್ಲ ನೀನು ಬಿಡ ಅಂತ ನಾನು ಸ್ವಾಮಿ ಡ್ರೆಸ್ ಹಾಕೊಂಡು ಬನ್ನಿ ನೋಡು ಈಗಲೇ ನಿಂಗೆ ಅರ್ಥ ಆಗ್ತಿಲ್ಲ ಈ ಸ್ವಾಮಿಗಳು ಅಂದ್ರೆ ಕೆಲವು ಸ್ವಾಮಿಗಳು ಎಲ್ಲ ಬರೀ ಡೋಂಗಿಗಳು ಇರ್ತಾರೆ ಒರಿಜಿನಲ್ ಸ್ವಾಮಿಗಳು ಬೇರೆ ಇವ್ರು ಕೆಲವರು ಸುಮ್ಮ ಕಾವಿ ಹಾಕೊಂಡ್ಬಿಟ್ರೆ ನಾ ಸ್ವಾಮಿ ಅನ್ಕೊಂಡು ಬರ್ತಾರೆ ಅವ್ರನ್ನೆಲ್ಲ ನಂಬಬೇಡ ಈಗ ನೋಡಿದಿಲ್ಲ ನೀವು ಹೇಗೆ ಕಿಲಿ ಇಟ್ಕೊಂಡಿದ್ದ ಹೋದ ಅದಕ್ಕೆ ಹೇಳೋದು ಈ ಅಂಜನ ಪಂಜನ ಅದೆಲ್ಲ ಸುಳ್ಳು ಅದು ಹೆಂಗೆ ಆಕತಿ ನಾವು ದುಡಿದ್ರಲ್ಲೇ ನಾವು ತಿನ್ನೋಕ್ಕಾಗೋದು ಹಂಗೆ ನಾವು ಎಲ್ಲಿಟ್ಟಿರ್ತೀವೋ ಅದು ನಮ್ಗೆ ಗೊತ್ತಿರ್ತೈತಿ ಇವ್ರು ಯಾರ ಕಂಡು ಹಿಡಿಯೋಕ್ಕಾಕತಿ ನೀ ಇಂಥದ್ದೆಲ್ಲ ನಂಬಬೇಡ ಡಂಬಾಚಾರಗಳು ನಂಬೇಡ ಇನ್ನು ತಿಳಿಸೋಣ ಇದನ್ನ ಹಾಕೊಂಡು ಬಂದೆ ಡ್ರೆಸ್ ಹಾ ರೀ ನೀವ್ ಹೇಳೋದು ಕರೆ ಐತಿ ಕೆಲವು ಸ್ವಾಮಿಗಳು ಡೋಂಗಿಗಳು ಇರ್ತಾರಂತಂದು ನನಗೆ ಇವತ್ತಾಗ ಗೊತ್ತಾಗೈತಿ ಈಗ ಪತ್ರ ಹೆಂಗ್ರಿ ಹೇಳ್ರಿ ಹೊಡಿಬಾರ್ದು ನೀ ಯಪ್ಪ ಹೊಡ್ಯಾಂಗಿಲ್ಲ ಹೇಳ್ರಿ ನೀ ಹೊಡ್ಯಾಂಗಿಲ್ಲ ಅಂದ್ರೆ ಹೇಳ್ತಾನ ಇಲ್ಲ ಆ ಪತ್ರ ಅದು ಪತ್ರ ನಿಮ್ಮ ಮನಿ ಪತ್ರ ನಾನ ಅಡ ಇಟ್ಟನ ಇಲ್ಲ ಅದು ಲಾಸ್ಟ್ ಟೈಮ್ ನಮ್ದು ಆನಿವರ್ಸರಿ ಇತ್ತಲ್ಲ ಎಲ್ಲರಿಗೂ ಊರವ್ರಿಗೂ ಊಟಕ್ಕೆ ಹಾಕಿದ್ ಗೊತ್ತೈತೇನೆ ಅವಾಗ ನನ್ನ ಹತ್ರ ರೊಕ್ಕ ಇರಲಿಲ್ಲ ಅದಕ್ಕಿನ್ನ ಕಿಮ್ಮತ್ತು ಹೋಗ್ತೈತೆ ಅನ್ಕೊಂಡೆ ಅದಕ್ಕೆ ಒಂಚೂರು ಹೋಗಿ ಅಡ ಇಟ್ನೆ ಆ ಬಿಡ್ಸ್ಕೊಂಡು ಬರ್ತದೆ ನೀ ಏನು ತಪ್ಪು ತಿಳ್ಕೊಬೇಡ ಅದನ್ನ ರೀ ನೀವು ನಮ್ಮ ಸಲುವಾಗಿ ಮಾಡಿರ್ತಿರಲ್ಲ ಕೇಳಿದ್ರೆ ನಾನ ಕೊಡ್ತಿದ್ನಲ್ರಿ ಅದನ್ನೇ ಕದ್ದು ಮುಚ್ಚಿ ಅಡ ಇಟ್ರಿ ನೀವು ನನಗಿಷ್ಟು ಟೆನ್ಷನ್ ಇರ್ತಿರ್ಲಿಲ್ಲ ನೀ ಇಷ್ಟು ಈಸಿ ತಗೋತಿ ನೀವು ಮಾಡಿರ್ ನಮ್ಮಿಬ್ಬರಿಗೆ ತಾನೇ ಮಾಡುದು ನೀವೇನ್ ನಿಮ್ಗೊಬ್ಬರಿಗೆ ಮಾಡ್ಕೊಂತೀರನ ಏನಾರ ಯಪ್ಪ ನೀ ಹಿಂಗ ಸಮಾಧಾನದಿಂದ ಇರ್ತಿ ಅಂದಿದ್ರ ನಿನ್ ಹೇಳೆ ನಿನ್ನ ಹತ್ರ ಸೈ ಹಾಕ್ಸ್ಕೊಂಡ ತಗೊಂಡೋಗಿರ್ತಿದ್ನಲ್ಲ ಎದಕ್ಕ ಮಾರಾಕ ಅವ್ನ ಹಂಗ ಹೆಂಗಲ್ಲ ಹಂಗ ಎತ್ತಿದ್ ಕಾಲ ಬೇರೆ ತಟ್ಟೆ ತೊಳ್ರಿ ನೀಟಾಗಿ ಕಾಣಿಸ್ತಾವ ಫುಲ್ ಕ್ಲೋಸ್ ಆಗುತ್ತೆ ಟೈಟು
ಇವ್ ತಟ್ಟೆ ಕೊಡೋದ್ರಿಂದನ ಹೌದು ಸರ್ ಹೌದು ಸರ್ ಹಿಂದಿಂದ ಕೈ ಬರ್ಲಿ ಬಿಡಿ. ಈಗ ನಾನು ಇದೀನ ನೀವು ಅಲ್ಲ ಕ್ಲೋಸ್ ಬೇಡವಾ ಟೂ ಶಾರ್ಟ್ ಸರ್ ಎಷ್ಟೊತ್ತು ಫುಲ್ ವೈಡ್ ಇತ್ತು ಈಗ ಟೂ ಶಾರ್ಟ್ ಅಲ್ವಾ ಇಲ್ಲಿವರೆಗೂ ಇತ್ತು ಈಗ ಇಷ್ಟಿದೆ ಸರ್ ಓಕೆ ಈಗೇನ್ ಕಾಣಿಸಲ್ಲ ಇದು ಅದೇನ್ ಕಾಣುತ್ತೆ ಬರಕ್ಕಿಂತ ಮೊದಲಿದ್ದೆಲ್ಲ ಮಾತಾಡಿ ಸರ್ ಟೂ ಶಾರ್ಟ್ ಬರಕ್ಕಿಂತ ಮೊದಲು ಮಾತಾಡ್ತಿರ್ಲ ಅದೇನು ಬರಕ್ಕಿಂತ ಮೊದ್ಲು ಏನ್ ಮಾತಾಡ ಮಾವನ್ ದೇವರು ಅದು ಇದು ಅದನ್ನೆಲ್ಲ ಅದೆಲ್ಲ ಮಾವ ನೀವು ದೇವ್ರು ಅಂತ ಲೆಂತ್ ಏ ಡಾರ್ಲಿಂಗ್ ಪ್ಲೇಟ್ ತಗೊಂಬ ಅಂದೆ ಅಲ್ಲಿಂದ ಹೋಗ್ಬಿಡೋಣ ಸರ್ ಅದೆಲ್ಲ ಬೇಡ ಲೆಂತ್ ಹಾ ಚೆನ್ನಾಗಿದೆ ಅದು ರೋಲಿಂಗ್ ಮಾಡಿದೆ ಅಲ್ಲ ವಾಲಿ ಅದೆಲ್ಲ ರೀ ಹೇಳ್ರಿ ಮ್ಯಾಗ ಏನ್ರಿ ಎದ್ದೇಳ್ರಿ ಟೈಮ್ 9 ಆತ ಹಿಡಿದು ರೀ ಹೇಳ್ರಿ ಮೇಲೆ ಹೇಳ್ರಿ ಹೇಳಿ ತಿಳಿತೈತಿಲ್ಲ ರಾತ್ರಿನೂ ಮಾಡ್ಕೊಳಕ್ ಕೊಡುದಿಲ್ಲ ಈಗ ತಡಿ ನೀರ್ ಇಟ್ಟು ಮ್ಯಾಗಿಂದ ಇದು ಅಂದ್ರ ನಾ ಒಳ್ಳೆ ಅದ್ರ ಸಂಬಂಧ ಹೇಳತ್ತಿದ್ದ ಹೊಳಿ ಬಿಡು ನೀರ್ ಗೊಜ್ಜ ರೋಲಿಂಗ್ ಹೌದ್ರಿ ರೀ ಹೇಳ್ರಿ ಮೇಲೆ ಎದ್ದೇಳ್ರಿ 9 ಗಂಟೆ ಆಯ್ತು ಎದ್ದೇಳ್ರಿ ರೀ ಎದ್ದೇಳ್ರಿ ಹೇಳಿದ್ರೆ ಅರ್ಥ ಆಗುತ್ತಿಲ್ಲ ಹೇಳ್ರಿ ರಾತ್ರಿನೂ ಮಕ್ಕಳಕ್ ಕೊಡುದಿಲ್ಲ 9 ಗಂಟೆ ಟೈಮ್ ಗೊತ್ತಾರ ಐತಿಲ್ ನಿಮಗ 9 ಆತ ಎದ್ದೇಳ್ರಿ 9 ಗಂಟೆ ಆತ ಎದ್ದೇಳ್ರಿ 9 ಗಂಟೆ ಆತ 9 ಗಂಟೆ ಆತ ಇನ್ನೊಂದ್ ತಾಸ್ ಮಕ್ಕೊಂದಂತರಿ ರೀ ಹೇಳ್ರಿ ಮೇಲೆ ಒಮ್ಮೆ ಹೇಳಿದ್ರೆ ಅರ್ಥ ಆಗುದಿಲ್ಲ ನಿಮಗ ಜಗ್ಗ ಕಾಡಾಗಿಪ್ಪ ನೀನು ಹೌದ್ ನೋಡ್ಲೆ ದೋಸ್ತ ನೀ ಹೇಳುದ್ ಕೇಳಿ ನನಗ ಮತ್ತ ಚಿಕನರ ಮಟನರ ತಿನ್ಬೇಕನ್ಸಾಕತೈತಿ ರೆಡಿ 1 more ಸೈಲೆಂಟ್ ಮಾಡ್ಬಿಡ್ರಿ ಏನ ಇದ್ರು ಈ ವಯಸ್ಸಿನಾಗ ತಿಂದು ಉಂಡು ಮೆರಿಬೇಕ ಈ ವಯಸ್ಸಿನಾಗ ಒಂದ್ ಸತಿ ಅಂದಿ ತಡಿಯಲ್ಲ ದೊರಗ ಎತ್ತ ಕಾಣಿಸೋ ಹಾ ತಿನ್ ನಾ ಡೈಲಾಗ್ ಎಲ್ಲ ಹೋಗ್ತಾನೆ ಹೊಲೆ ನೀವು ಹೋಗಲಿ ಅಂದ್ರೆ ಇಲ್ಲಿ ರೆಡಿ ಅಲ್ಲಿ ನೋಡ್ತಾ ಇರ್ತಾರೆ ರೆಡಿ ಆಕ್ಷನ್ ಊರ್ಗ್ ಹೋಗ್ತೀನಿ ಅಂದ್ರಲ್ಲ ಮತ್ತ ಹೇಳ್ತವ್ರಿ ಮಾವಾರ ಮತ್ತೆ ಹೆಂಗೂ ನೀವು ಹೋಗೋದು ಬೇಡ ಅಂದಿರಿ ನಾನು ಇವತ್ತೊಂದು ದಿವ್ಸ ಇಲ್ಲೇ ಇದ್ದು ಇವತ್ತೊಂದು ದಿವ್ಸ ರಾತ್ರಿ ಊಟ ಮಾಡಿ ಮುಂಜಾನೆ ಕದ್ದು ಹಾಕ್ತೇವ್ರಿ ಸಾರಿ 1 more ಪ್ಲೀಸ್ ಇಲ್ರಿ ನಾ ತಗೊಳಕಂದಾಗ ನಾ ತಗೊಂಡ್ ಹಾಕೊಂಡು ಮಾಮರ ಈ ಪೀಸ್ ನಿಮ್ ಬಾಯಿಗೆ ಬರ್ತೈತನ ಬರಂಗಿಲ್ರಿ ಸಾರಿ ಇವತ್ತು ಅದೇ ಸರಿ ಸಾರಿ ಬಿಡ ಅಂತಿದ್ರಿ ಆಲ್ರೆಡಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನಿಮ್ಮ ಕೈಲಾದಷ್ಟು 1 ರೂಪಾಯಿ 2 ರೂಪಾಯಿ 5 ರೂಪಾಯಿ 10 ರೂಪಾಯಿ ಹೀಗೆ ಆದಷ್ಟು ಧನ ಸಹಾಯ ಮಾಡಿದರೆ ನಮಗೆ ಇನ್ನಷ್ಟು ಕ್ವಾಲಿಟಿ ವಿಡಿಯೋಗಳನ್ನು ಮಾಡಲು ಅನುಕೂಲವಾಗುತ್ತದೆ ಧನ್ಯವಾದಗಳು